ಪ್ರತಿದಿನ ಬೆಸ್ಕಾಂ 1912 ಸಹಾಯವಾಣಿಗೆ 25ರಿಂದ 40,000 ಕರೆಗಳು ಬರುತ್ತವೆ. ಇದರಲ್ಲಿ 10ಕ್ಕೆ ಸುಮಾರು 4 ಕರೆಗಳು ಒಂದೇ ವಿಷಯದ ಬಗ್ಗೆ ಕರೆಂಟ್ ಹೋಗಿಬಿಟ್ಟಿದೆ ಮತ್ತು ಆ ಕರೆ ಮಾಡುವವರಲ್ಲಿ 90% ಜನ ಕನ್ನಡ ಮಾತನಾಡುತ್ತಾರೆ. ಇದು ಬೆಸ್ಕಾಂ ಎಐ ರಿಸೆಪ್ಷನಿಸ್ಟ್ ಕರೆ ಸಂಪರ್ಕವಾದ ಕ್ಷಣವೇ ಕನ್ನಡದಲ್ಲಿ ಉತ್ತರಿಸುವ ಧ್ವನಿ. ಯಾವುದೇ ಮೆನು ಇಲ್ಲ, ಹೋಲ್ಡ್ ಮ್ಯೂಸಿಕ್ ಇಲ್ಲ. ಒಂದು ಪವರ್ ಕಟ್ ಕರೆಯನ್ನು ಆರಂಭದಿಂದ ಕೊನೆಯವರೆಗೆ ಹೇಗೆ ನಿರ್ವಹಿಸುತ್ತದೆ ಎಂದು ನೋಡೋಣ. ಕರೆ ಸಂಪರ್ಕವಾದ ಕ್ಷಣವೇ ಅದು ಕನ್ನಡದಲ್ಲಿ ಸ್ವಾಗತಿಸಿ ಏನು ಸಹಾಯ ಬೇಕು ಎಂದು ಕೇಳುತ್ತದೆ. ಅರ್ಧ ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಕರೆ ಮಾಡಿದವರ ನಂಬರ್ ಅನ್ನು ಅವರ ಖಾತೆಗೆ ಹೊಂದಿಸುತ್ತದೆ. ಹೆಸರು, ಡಿವಿಷನ್ ಮತ್ತು ಝೋನ್. ಕರೆ ಮಾಡಿದವರು ಸಹಜವಾಗಿ ಮಾತನಾಡುತ್ತಾರೆ. ಎಐ ಅದನ್ನು ಅರ್ಥ ಮಾಡಿಕೊಂಡು ವರ್ಗೀಕರಿಸುತ್ತದೆ. ಫ್ಯೂಸ್ ಕಾಲ್. ಆ ಫೀಡರ್ನಲ್ಲಿ ಈಗಾಗಲೇ ಯಾವುದೇ ಔಟೇಜ್ ಇದೆ ಎಂದು ಸಿಆರ್ಎನ್ ಮತ್ತು ಲೈವ್ ಸ್ಕಾಡಾ ಪರಿಶೀಲಿಸುತ್ತದೆ. ಈ ಬಾರಿ ಯಾವುದೂ ಇಲ್ಲ. ಆದ್ದರಿಂದ ಅದು ತಾನಾಗಿಯೇ ಹೊಸ ಡಾಕೆಟ್ ರಚಿಸುತ್ತದೆ. ವರ್ಗ, ಝೋನ್ ಮತ್ತು ಕೆಆರ್ಸಿ 6 ಗಂಟೆಯ ಗಡುವಿನೊಂದಿಗೆ ಜೊತೆಗೆ ಡಿಸ್ಪ್ಯಾಚ್ ಆರಂಭವಾಗುತ್ತದೆ. ಕರೆ ಮುಗಿಸುವ ಮೊದಲೇ ಕರೆ ಮಾಡಿದವರಿಗೆ ಅವರ ದೂರಿನ ಸಂಖ್ಯೆಯೊಂದಿಗೆ SMS ಬರುತ್ತದೆ. ಹಿನ್ನೆಲೆಯಲ್ಲಿ ಆ ಡಾಕೆಟ್ ನೇರವಾಗಿ ಸರಿಯಾದ ತಂಡಕ್ಕೆ ತಲುಪುತ್ತದೆ. ಫೀಲ್ಡ್ ಇಂಜಿನಿಯರ್ಗೆ ಅವರ ಮೊಬೈಲ್ ಆ್ಯಪ್ನಲ್ಲಿ ಕೆಲಸ ಬರುತ್ತದೆ. ಸ್ಥಳ, ಪ್ರಕಾರ ಮತ್ತು ಆದ್ಯತೆ ಒಂದೇ ಟ್ಯಾಬ್ನಲ್ಲಿ ಸ್ವೀಕರಿಸುತ್ತಾರೆ. ತಂಡದ ಸಿಆರ್ಎಂ ಬೋರ್ಡ್ನಲ್ಲಿ ಪ್ರತಿ ಟಿಕೆಟ್ ಫೋನ್ ಮತ್ತು SLA ಪ್ರಕಾರ ತಾನಾಗಿಯೇ ವಿಂಗಡಣೆಯಾಗುತ್ತದೆ. ಯಾವುದೂ ಗಡುವು ಮೀರುವುದಿಲ್ಲ. ಮತ್ತು ಅದಕ್ಕೆ ತನ್ನ ಮಿತಿಗಳು ಗೊತ್ತಿವೆ. ವೈರ್ ಬಿದ್ದಿದೆ ಅಥವಾ ಸ್ಪಾರ್ಕಿಂಗ್ ಆಗುತ್ತಿದೆ ಎಂದು ಯಾರಾದರೂ ಹೇಳಿದ ಕ್ಷಣವೇ ಅದು ನಿಲ್ಲಿಸಿ ತಕ್ಷಣ ಮನುಷ್ಯ ಎಕ್ಸಿಕ್ಯೂಟಿವ್ಗೆ ವರ್ಗಾಯಿಸುತ್ತದೆ. ಸುರಕ್ಷತೆಯನ್ನು ಎಂದಿಗೂ ಆಟೋಮ್ಯಾಟ್ ಮಾಡುವುದಿಲ್ಲ. ವೇಗದ ಉತ್ತರಗಳು ಕರೆ ಮಾಡಿದವರ ಸ್ವಂತ ಭಾಷೆಯಲ್ಲಿ. ಪ್ರತಿ ದೂರು ದಾಖಲಾಗಿ ರವಾನೆಯಾಗಿ ಟ್ರ್ಯಾಕ್ ಆಗುತ್ತದೆ ತಾನಾಗಿಯೇ. ಬೆಸ್ಕಾಂ 1912 ಕರ್ನಾಟಕಕ್ಕೆ ಶಕ್ತಿ, ಬುದ್ಧಿಮತ್ತೆಯಿಂದ ಚಾಲಿತ.